ದಿಮು ಎಕ್ಸ್‌ಪ್ರೆಸ್ ವೇ ರೈಲಿನಲ್ಲಿ ಹಠಾತ್ ಬೆಂಕಿ ಕಾಣಿಸಿಕೊಂಡಿದೆ. ಪುಣೆಯಿಂದ ದೌಂಡಿಗೆ ತೆರಳುತ್ತಾ ಇದ್ದಂತಹ ರೈಲಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಟ್ರೈನ್ನ ಟಾಯ್ಲೆಟ್ನಲ್ಲಿ ಬೆಂಕಿ ಹತ್ತಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಹಠಾತ್ ಅಂತ ಬೆಂಕಿ ಕಾಣಿಸಿಕೊಂಡಿದೆ. 30 ನಿಮಿಷದಲ್ಲಿ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಪುಣೆಯಿಂದ ದೌಂಡಿಗೆ ಪ್ರಯಾಣಿಸ್ತಾ ಇದ್ದಂತಹ ದಿಮು ಟ್ರೈನ್ ರೈಲಿನಲ್ಲಿ ದಟ್ಟ ಹೊಗೆಯೊಂದಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಟಾಯ್ಲೆಟ್ನಲ್ಲಿ ಸಿಕ್ಕಿಕೊಂಡಿದ್ದಂತಹ ಓರ್ವ ಪ್ರಯಾಣಿಕನನ್ನ ರಕ್ಷಣೆ ಮಾಡಲಾಗಿದೆ. ಒಂದ್ ಕಡೆ ಗಮನಿಸ್ತಾ ಇರಬಹುದು ನೀವು, ರೈಲಿನಲ್ಲಿ ಬೆಂಕಿಯ ಹೊಗೆ ಕಾಣಿಸ್ಕೊಳ್ತಾ ಇರುವಂತದ್ದು. ಇದ್ದಕ್ಕಿದ್ದ ಹಾಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿದೆ. ಟಾಯ್ಲೆಟ್ನಲ್ಲಿ ಹತ್ತಿಕೊಂಡಿರುವಂತದ್ದು ಬೆಂಕಿ. ಟಾಯ್ಲೆಟ್ನಲ್ಲಿ ಓರ್ವ ವ್ಯಕ್ತಿ ಸಿಕ್ಕಾಕೊಂಡಿದ್ದ. ತದನಂತರವಾಗಿ ಆತನನ್ನ ಕೂಡ ರಕ್ಷಣೆ ಮಾಡಲಾಗಿದೆ. ಅದಾದ ನಂತರವಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ರೈಲಿನಲ್ಲಿದ್ದರು. ರೈಲಿನಲ್ಲಿದ್ದಂತಹ ಪ್ರಯಾಣಿಕರನ್ನೆಲ್ಲ ಕೂಡ ಎಲ್ಲರನ್ನು ಕೂಡ ಬಹಳ ಸೇಫ್ ಆಗಿ ಕೆಳಗಿಳಿಸಲಾಗಿದೆ. ಅದರ ಜೊತೆಗೆ ಯಾವುದೇ ರೀತಿಯ ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನು ವಹಿಸಿದ್ರೆ ದೊಡ್ಡ ದುರಂತವನ್ನು ತಪ್ಪಿಸಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಗೊತ್ತಾದ ತಕ್ಷಣನೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದಾದ ನಂತರವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದು 30 ನಿಮಿಷದಲ್ಲಿ ಬೆಂಕಿಯನ್ನ ನಂದಿಸಿದ್ದಾರೆ. ಇದರಿಂದ ದೊಡ್ಡ ದುರಂತ ಸಂಭವಿಸಬೇಕಾಗಿತ್ತು, ಅದಕ್ಕೆ ಬ್ರೇಕ್ ಬಿದ್ದಿದೆ. ಇತ್ತೀಚೆಗಂತೂ ಅಗ್ನಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ರೈಲ್ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಬಸ್ ಆಗಿರ್ಬೋದು, ಮನೆ ಆಗಿರ್ಬೋದು. ಶಾರ್ಟ್ ಸರ್ಕ್ಯೂಟ್ನಿಂದ ಅತಿ ಹೆಚ್ಚಾಗಿ ಬೆಂಕಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ಪ್ರಯಾಣಿಕರು ಇಂತಹ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಕೆಲವೊಂದಿಷ್ಟು ಕಡೆ ಸಾಕಷ್ಟು ರೀತಿಯಲ್ಲಿ ಭಯಭೀತರಾಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಜಾಗರೂಕತೆಯಿಂದ, ಮುಂಜಾಗ್ರತೆಯಿಂದ ನಡಿಬೇಕಾದಂಥ ದೊಡ್ಡ ದುರಂತ ತಪ್ಪಿದಂತಾಗಿದೆ.